ಮಹಿಮೆಯನು ಪಗಳೊಳವಲ್ಲ ಅರರೆ ನಿನ್ನಯ ಮಹಿಮೆಯನು ಪಗಳೊಳವಲ್ಲ ಧರಣಿಯನು ಪೊತ್ತಿರ್ದ ಮಗಚೇಚಗರಿದು ಹರನಜು ಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ನಮ್ಮ ಚೆಲುವ ಕನ್ನಡ ನಾಡು ನಮ್ಮ ಚೆಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಚೆಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಚೆಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಚೆಲುವ ಕನ್ನಡ ನಾಡು ಚೆಲುವ ಕನ್ನಡ ನಾಡು ನಮ್ಮ ಚೆಲುವ ಕನ್ನಡ ನಾಡು ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದೀಗ ನಾಡು ನಮ್ಮ ಚೆಲುವ ಕನ್ನಡ ನಾಡು ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದೀಗ ನಾಡು ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದೀಗ ನಾಡು ಜಕ್ಕಣನ ಶಿಲ್ಪಕಲೆಯ ಚರಿಯ ಕರುಗೋಡು ಜಕ್ಕಣನ ಶಿಲ್ಪಕಲೆ ಅಚ್ಚರಿಯ ಕರುಗೋಡು ಕನ್ನಡ ನಾಡು ಕನ್ನಡ ನಾಡು ನಮ್ಮ ಚೆಲುವ ಕನ್ನಡ ನಾಡು ಚೆಲುವ ಕನ್ನಡ ನಾಡು ಚೆಲುವ ಕನ್ನಡ ನಾಡು ಚೆಲುವ ಕನ್ನಡ ನಾಡು ಚೊಕ್ಕ
ಚೊಕ್ಕ ಮತಗಳ ಸಾರಿದವರಿಗಿದು ನೆಲವೀಡು. ಚೊಕ್ಕ ಮತಗಳ ಸಾರಿದವರಿಗಿದು ನೆಲವೀಡು. ಪೊಕ್ಕಸದ ಕಣಜ ವೈ ವಿದ್ವತ್ತಗಳ ಕಾಡು. ಪೊಕ್ಕಸದ ಕಣಜ ವೈ ವಿದ್ವತ್ತಗಳ ಕಾಡು. ಚಲುವ ಕನ್ನಡ ನಾಡು. ತೀಗಿಡಗಿಡಿದಿಗೆ ದರಿಗಿಡಿತಾಂ, ತೀಗಿಡಗಿಡಿದಿಗೆ ದರಿಗಿಡಿತಾಂ. ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದೀಗ ನಾಡು. ಜಕ್ಕಣ್ಣನ ಶಿಲ್ಪಕಲೆ ಅಚ್ಚರಿಯ ಕರುಗೋಡು. ಕನ್ನಡ ನಾಡು. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಚಲುವ ಕನ್ನಡ ನಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಚೆಲುವ ಕನ್ನಡ ನಾಡು. ಬದುಕೋ ಬಲುಯಿನ ನಿಧಿಯು ಸದಭಿಮಾನದ ಗೂಡು. ಪವನರ ಕೃಷ್ಣ ಭೀಮೆಯರ ತಾಯ್ನಾಡು. ಪಾವನಯರ ಕೃಷ್ಣ ಭೀಮೆಯರ ತಾಯ್ನಾಡು. ಪಾವನೆಯರ ಕೃಷ್ಣ ಭೀಮೆಯರ ತಾಯ್ನಾಡು. ಕಾವೇರಿ ಗೋದೆಯರು ಮೈದೊಳೆವನಲು ನಾಡು. ಕಾವೇರಿ ಗೋದೆಯರು ಮೈದೊಳೆವ ನಲು ನಾಡು. ಆವಗೌ ಸ್ಫೂರ್ತಿಸುವ ಕಪ್ಪಿಗರ ನಡೆವಾಡು. ಆವಗೌ ಸ್ಫೂರ್ತಿಸುವ ಕಪ್ಪಿಗರ ನಡೆವಾಡು. ಕಾವಗದುಗಿನ ವೀರನೋ ರಾಯಣನ ಬೀಡು. ನಮ್ಮ ಕಾವ ಗದುಗಿನ ವೀರ ನಾರಾಯಣನ ಬೀಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಚೆಲುವ ಕನ್ನಡ ನಾಡು. ಬದುಕು ಬಲುಗಿನ ನಿಧಿಯು ಸದಭಿಮಾನದ ಗೂಡು. ಕನ್ನಡ ನಾಡು. ಉದಯವಾಗಲಿ ನಮ್ಮ ಚೆಲುವ
ಕನ್ನಡ ನಾಡು ಚೆಲುವ ಕನ್ನಡ ನಾಡು ಚೆಲುವ ಕನ್ನಡ ರಾಜನ್ಯರಿಪು ಪರಶುಧರನು ಜನಿಸಿದ ನಾಡು ಚೆಲುವ ಕನ್ನಡ ನಾಡು ರಾಜನ್ಯರಿಪು ಪರಶುಧರ ಜನಿಸಿದ ನಾಡು ಹರಿನಾರಾಯಣ ಗೋವಿಂದ ದಿನತಾಂ ತಯಕು ತಾತೈ ತತ್ತಿನ ತಾತೈ ತತ್ತಿನ ತಾತೈ ಹರಿನಾರಾಯಣ ಗೋವಿಂದ ಅಚ್ಯುತಾನಂದ ಗೋವಿಂದ ಆಪತ್ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ಮತ್ಸ್ಯವತಾರ ಗೋವಿಂದ ಕೂರ್ಮ ಸ್ವರೂಪ ಗೋವಿಂದ ಕ್ರೋಢಾಕಾರ ಗೋವಿಂದ ನರಸಿಂಹ ರೂಪ ಗೋವಿಂದ ವಾಮನ ರೂಪ ಗೋವಿಂದ ವಾಮನ ರೂಪ ಗೋವಿಂದ ಕಾಳಿಂಗ ಮರ್ದನ ಗೋವಿಂದ ಕಾಳಿಂಗ ಮರ್ದನ ಗೋವಿಂದ ಕ್ಷತ್ರಿಯಾಂತಕ ಗೋವಿಂದ ತಯ್ಯಾದಿನ್ನತ್ತ ಧೀಂ ತತ್ತತಾರಿ ಧೀಂ ತತ್ತತಾರಿ ಕ್ಷತ್ರಿಯಾಂತಕ ಗೋವಿಂದ ಭಾರ್ಗವ ರಾಮ ಗೋವಿಂದ ದಶಶತನಂದನ ಗೋವಿಂದ ದಶಶಿರಮರ್ದನ ಗೋವಿಂದ ರಾಮಕೃಷ್ಣ ಗೋವಿಂದ ಗೋಪಾಲ ತದಿಂ ತದೈ ತದಿಂ ತದೈ ತದಿಂ ತದೈ ತದಿಂ ತಂ ತದಿ ರಾಮಕೃಷ್ಣ ಗೋವಿಂದ ಗೋಪಾಲ ದೇವ ವಸುದೇವ ವೈಕುಂಠವನಮಾಲ ಕೇಶವ ಮಾಧವ ಕೃತಾಂ ತಯ್ಯಾದಿನ್ನತ್ತ ಧೀಂ ಸಾಗರ ಗಿಡದಿ ಧೀಂ ಸಾಗರ ಗಿಡದಿ ಧೀಂ ಸಾಗರ ಗಿಡದಿ
ನದಿಗಳಿಂದ ಪಾವನವಾದ, ಕವಿಗಳಿಂದ ಕೀರ್ತಿಗೊಂಡ ನಾಡು, ಕಲೆಗಳಿಂದ ಕಂಗೊಳಿಸಿದ, ಬೆಳೆಗಳಿಂದ ಭವ್ಯತೆಯನ್ನು ಕಂಡ ನಾಡು. ಇಲ್ಲಿಯ ಸಂಸ್ಕೃತಿ, ಪ್ರಕೃತಿ, ಆಚಾರ, ವಿಚಾರ ಎಲ್ಲವೂ ಅನನ್ಯ. ವಂಚನೆಯು ಆಂಜನೇಯನನ್ನು ಹೆತ್ತರಾಡಿದು, ರೇಣುಕೆಯು ಪರಶುರಾಮರಿಗೆ ಜನ್ಮವೆತ್ತ ಭೂಮಿ ಇದು. ಅಂತಹ ಪರಶುರಾಮನ ಚರಿತ್ರೆಯನ್ನು ಒಮ್ಮೆ ತಿಳಿಯೋಣ. ವೈಕುಂಠದ ಒಡೆಯನಾದ ವಿಷ್ಣುವೇ ಭಾರ್ಗವರಾಮ ಎಂಬ ಅವತಾರವನ್ನು ತಾಳಿ ಭೂಮಿಗೆ ಬಂದಿದ್ದಾರೆ. ದಾನವನೊಬ್ಬ ಅವನ ವರಬಲದಿಂದ ಇಡೀ ಲೋಕವನ್ನೇ ಹಾನಿಗೈಯುತ್ತಿದ್ದಾಗ ಆ ವರಕ್ಕೆ ಸರಿಯಾಗಿ ವಿಷ್ಣುವು ಯುದ್ಧದಲ್ಲಿ ಸೋತು ಹೋದ. ಮುಂದೇನಾಯಿತು ಈಗ ನೋಡೋಣ. ಏನ ಮಾಡಲಿ ಶಕ್ತಿ ನನ್ನದೇ, ಏನ ಮಾಡಲಿ ಶಕ್ತಿ ನನ್ನದೇನು, ಖಳನ ಗೋಣನರಿಯದೆ ಹೋದೆ ಅಕಟ, ಖಳನ ಗೋಣನರಿಯದೆ ಹೋದೆ ಅಕಟ. ಮಾನವೆಲ್ಲವೂ ಹೋಯ್ತು ದಾನವನೊಳು ದುರದಿ, ಮಾನವೆಲ್ಲವೂ ಹೋಯ್ತು ದಾನವನೊಳು ದುರ, ತಾನಿತ್ತು ಗಾನಿಯು ಜಗಕ್ಕೆ. ಮಾನವೆಲ್ಲವೂ ಹೋಯ್ತು ದಾನವನೊಳು ದುರ, ತಾನಿತ್ತು ಗಾನಿಯು ಜಗಕ್ಕೆ. ಮುಂದೇನು ಈ ಮಾತೇ ಜಗತ್ತನ್ನು ಮುನ್ನಡೆಸುವುದು ತಾನೆ. ವೈಕುಂಠ ಲೋಕದ ಶ್ರೀಪತಿಗೂ ಇಂದು ಇದೇ ಪ್ರಶ್ನೆ ಕಾಡುತ್ತಿದೆ. ದುರುಳ ಶತ್ರುಸೂದನನು ದೇವಲೋಕವನ್ನು ಶೂರಗೈದ ಎಂದು ದೇವೇಂದ್ರ ನನ್ನ ಬಳಿ ದೂರು ಕೊಟ್ಟ. ನಾನು ಅವನನ್ನು ನಿಗ್ರಹಿಸಲು ಮುಂದಾದೆ. ಆದರೆ ಶತ್ರುಸೂದನನನ್ನು ಗೆಲ್ಲಲಾಗದೆ ಕೈ ಸೋತನಲ್ಲ. ದಾನವಾಂತಕ ಎಂಬ ಬಿರುದು ಸುಳ್ಳಾಯಿತು. ಶಕ್ತಿಹೀನನಾದ ನಾನು ಮುಂದೇನು ಮಾಡಲಿ? ದಾರಿ ಕಾಣಿಸುತ್ತಿಲ್ಲವಲ್ಲ. ಸುದರ್ಶನ ತನ್ನದಂತನೆ ತೈ 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 ನಮಃ. ವಿಷಯವನ್ನು ಅರಿತೇ ನಾನಿಲ್ಲಿಗೆ ಬಂದಿದ್ದೇನೆ. ಶತ್ರುಘ್ನಸೂದನನ ಬಳಿ ಯುದ್ಧಕ್ಕೆ ಹೋಗುವಾಗ ನನ್ನನ್ನು ಕರೆದುಕೊಂಡು ಹೋಗಿದ್ದರೆ ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಇರಲಿ, ಇನ್ನೂ ಕಾಲ ಮಿಂಚಿಲ್ಲ. ಆ ದುರುಳರನ್ನು ಸಂಹರಿಸಿ ಬರುತ್ತೇನೆ. ಕೊಡು ಅಪ್ಪಣೆಯ. ನನ್ನ ಪ್ರಶ್ನೆಗೆ ನೀನೇ ಉತ್ತರ. ಹೋಗಿ ಬಾ, ಶುಭವಾಗಲಿ. ಇನ್ನು ತಡ ಮಾಡುವುದಲ್ಲ, ಲೋಹ
ನನ್ನೊಟ್ಟಿಗೆ ಬಂದು ಸೇರಿಕೊಂಡು ಹಾ ಹಲವಾರು ದಾಳಿಗಳನ್ನು ಮಾಡಿದ್ದೇವೆ. ದೇವಲೋಕಕ್ಕೆ ದಾಳಿಯನ್ನಿಟ್ಟಿದ್ದೇವೆ. ದೇವೇಂದ್ರನನ್ನು ಓಡಿಸಿದ್ದೇವೆ. ಹಾ ಅಲ್ಲಿಯ ಸುವಸ್ತುಗಳನ್ನು ಹಾ ನಮ್ಮ ಲೋಹಾವತಿಪುರಕ್ಕೆ ತಂದಿದ್ದೇವೆ. ಈಗ ನಮ್ಮ ಅಸುರ ಗಣಗಳು ನಮ್ಮವರು ದೇವಲೋಕದಲ್ಲಿದ್ದಾರೆ. ಈ ದೇವಲೋಕ ಪ್ರಶಾಂತವಾಗಿದ್ದ ದೇವಲೋಕ ಹೇಗೆ ಶಬ್ದ ಮಾಡ್ತಾ ಉಂಟು ನೋಡು. ಹಾಗುಂಟು ಸದ್ದು ಎಂದಲ್ಲಿ ಸುಮ್ಮನಿರುವವರಲ್ಲ. ಹೌದು ಯಾಕಾಗಿ ಅವರು ನಮ್ಮ ಗಣವೇ, ಹೌದು ನಮ್ಮ ಅಸುರ ಗಣವೇ. ದೇವಲೋಕದ ಪ್ರಶಾಂತತೆ ಅವರಿಗೆ ತಿಳಿದಿಲ್ಲ. ಹೀಗಿರುವಾಗ ಈ ದೇವತೆಗಳನ್ನು ರಕ್ಷಿಸಲು ಸುಗ ಹಾ ಶ್ರೀಹರಿಯು ಬಂದದ್ದೂ ಆಯಿತು, ನಮ್ಮೊಡನೆ ಸೆಣಸಾಡಿ ಸೋತದ್ದೂ ಆಯಿತು, ಹೌದು ಸೋತು ಓಡಿದ್ದು ಆಯಿತು. ಹೀಗಿರುವಾಗ ಹಾ ನಮ್ಮ ದುರ್ಗಗಳನ್ನು ಯಾರೋ ಒಬ್ಬ ತನ್ನ ಶರಗಳಿಂದ ಹಂಗಿಸಿದ್ದಾನಂತೆ. ಯಾರೋ ಒಬ್ಬನೋ ಯಕಶ್ಚಿತ್ ಯಾವುದೋ ಒಂದು ನೋಡಬೇಕಾಗಿದೆ. ಸೆಣಸಾಡೋಣ ರಣರಂಗಕ್ಕೆ. ಶತ್ರುಪ್ರಸೂದನನ ಮಂತ್ರಿ ನಾನಾಗಿದ್ದೇನೆ. ಓಹೋ ಕಾಲಾಸುರ, ಓ ನೀನೇ ನಿನ್ನ ಕೊನೆಯ ಕಾಲದ ಹತ್ತಿರ ಬಂದಿದ್ದಿ. ಸುಮ್ಮನೆ ಹಿಂದೆ ಹೋಗು, ಇಲ್ಲವಾದರೆ ಕೊಂದು ತೆಗೆಯುತ್ತೇನೆ. ಸುಮ್ಮನೆ ಬಂದು ಹೋಗಲು ಇದೇನು ನನ್ನ ದೊಡ್ಡಪ್ಪನ ಮನೆಯನ? ನೀನೇನು ನನ್ನ ದೊಡ್ಡಪ್ಪನ ಮಗನ? ಧೈರ್ಯವಿದ್ದರೆ ಬಾ ಮುಂದೆ.
ವೀರನೇ ಆರು ನೀನೆಲೋ ವೀರ ಎಲೋ ವೀರ ವೀರನೇ 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 ಆರು ನೀನೆಲೋ ವೀರನೇ ಬಂದಿಗ ಪರಿ ಬೋರನು ಸೀರು ಕಮ್ಮನೆ ಬಂದಿಗ ಪರಿ ಬಂದ ಪರಿಯ ಬೋರನು ಸೀರು ಕಮ್ಮನೆ ಬಂದಿಗ ಪರಿಯ ಬೋರನು ಸೀರು ನೀ ಬಂದ ಪರಿಯ ಬೋರನು ಸೀರು ಕಮ್ಮನೆ ಶಾರವೇಗೆ ಎಸದಯೋ ಪುರದೇಡೆ ನೀ ಘೋರ ಅಗ್ನಿ ಶರ ಏಕೆ ಎಸದಯೋ ಪುರದೆಡೆ ಚೋರರಂತದಿ ಎಸದೆ ಶರ ಎಸದೆ ಯೋ ಪುರದೆಡೆ ಚೋರರಂದದಿ ನೀ ಚೋರರಂದದಿ ಗಮ್ಮನೆ ಶರವ ಎಸದೆಯೋ ನೀ ಘೋರ ಶರವ ಎಸದೆ ನೀ ಎಸದೆ ಏಕೆ ಪುರದಡೆ ಶರ ಎಸದೆ ಪುರದಡೆ ಚೋರರಂತದಿ ಗಮ್ಮನ ನೀ ಚೋರ ಬಲು ಚೋರ ನೀ ಚೋರರಂದದಿ ಗಮ್ಮನೆ
ಅಮ್ಮನೇ ನಮ್ಮ ಈ ದುರ್ಗಗಳನ್ನು ನಿನ್ನ ಶರಗಳಿಂದ ಭಂಗಿಸಿದ್ದೀಯಾ ಎಂದಾದಲ್ಲಿ ಹೌದು, ನೀನೊಬ್ಬ ವೀರನೇ ಸರಿ. ಆದರೆ ನನಗೂ ನಿನಗೂ ಯಾವ ವೈರವನ್ನು ನಾನು ತೆಗೆದಿಲ್ಲ. ಹಾಗಾಗಿ ನೀನು ಯಾಕೆ ಬಂದೆ? ಸಮರದ ಅಪೇಕ್ಷೆ ಇದ್ದರೆ ರಣರಂಗಕ್ಕೆ ಆಹ್ವಾನಿಸಬೇಕಿತ್ತು. ಹೀಗೆ ಕಲ್ಲವ ರೀತಿಯಲ್ಲಿ ಶರಪ್ರಯೋಗ ಮಾಡುವುದಲ್ಲ. ಹಾಗಾಗಿ ಯಾಕಾಗಿ ಬಂದೆ? ಯಾರು ನೀನು? ಎಲ್ಲವನ್ನು ಹೇಳು. ಏ ದುಷ್ಟ ಶತ್ರುಸೂದನನೇ ನೀನು ರಣದಿ ನಿನ್ನ ಸತ್ವವ ಪರಿಕಿಪೇನು. ರಣದಿ ನಿನ್ನ ಸತ್ವವ ಪರಿಕಿಪೇನು. ರಣದಿ ನಿನ್ನ ಸತ್ವವ ಪರಿಕಿಪೇನು. ಜಪಿತ ಮಾಧವನ ಕರದಲ್ಲಿ ಚಿತ್ತ ಜಪಿತ ಮಾಧವನ ಕರದಿ ಮಾಧವನ ಕರದಿ ಮಾಧವನ ಕರದಿ ಯಾವತ್ತೂ ಇರುವ ಚಕ್ರನೋ ಜಪಿತ ಮಾಧವನ ಕರದಿ ಮಾಧವನ ಕರದಲಿ ಯಾವತ್ತೂ ಇರುವ ಚಕ್ರನೋ ಯಾವತ್ತೂ ಇರುವ ಚಕ್ರನೋ ಯಾವತ್ತೂ ಇರುವ ಚಕ್ರನೋ 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 ಚಿತ್ತ ಜಪಿತ ಮಾಧವನ ಕರದಿ ಯಾವತ್ತು ಇರುವ ಚಕ್ರನೋ ಯಾವತ್ತು ಇರುವ ಚಕ್ರನೋ
ಮಾಧವನ ಕರದಿ ಯಾವತ್ತೂ ಇರುವ ಚಕ್ರನು ಮಾಧವನ ಕರದಿ ಮಾಧವನ ಕರದಿ ಯಾವತ್ತೂ ಇರುವ ಚಕ್ರನು 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 ಜಪಿತ ಮಾಧವನ ಕರದಿ ಯಾವತ್ತೂ ಇರುವ ಚಕ್ರನೋ ಶತ್ರು ಸುಧನನೆ ನೀನು ರಣದಿನಿಂದ ತತ್ವ ಪರಿಕಿಪೆನು ನಮ್ಮ ಲೋಹಾವತಿಪುರಕ್ಕೆ ನೀನು ಬಂದಿದ್ದೀಯ. ನಿನ್ನ ಪರಿಚಯವನ್ನು ಕೇಳಿದಾಗ ವೇಗವಾಗಿ ಉತ್ತರವನ್ನು ಕೂಡ ನೀಡ್ತಾ ಇದ್ದೀಯ. ಹೌದು. ನನಗೂ ನಿನಗೂ ಇರುವಂತಹ ವೈರ ನಾನು ತಿಳಿದಿಲ್ಲ. ಹಾಗಾಗಿ ನಿನ್ನ ಪರಿಚಯವನ್ನು ಹೇಳಬೇಕು. ಯಾಕೆ ಬಂದೆ? ಯಾರು ನೀನು? ಯುದ್ಧ ಮಾಡಲು ಬಂದಿದ್ದೇನೆ ಎಂದು ಸೂಚನೆ ನೀಡಲೆಂದೇ ದುರ್ಗ ಭೇದನ ಮಾಡದ್ದು. ನಿನಗೊಂದು ಗತಿ ಕಾಣಿಸಿಕೆಂದೇ ಬಂದಿದ್ದೇನೆ. ನನಗೆ ಗತಿ ಕಾಣಿಸ್ತೀಯ? ಹೌದು. ಯಾತಕ್ಕೆಂದಳು ಜಗಳ ಯಾಕ ಯಾತಕ್ಕೆಂದಳು ಜಗಳ ನಿನ್ನ ಏನಾದರೂ ಸೋತು ಹೋಗಿಯ ದುರ್ಬಲ ನಿನ್ನ ಏನಾದರೂ ಸೋತು ಹೋಗಿಯ ದುರ್ಬಲ ಓದಗೆ ಕಟ್ಟಿಗೆ ಬೇಡಲು ಪ್ರೀತಿ ಹೇಳುದ್ರು ಮೇಲು ನಿನ್ನ ಪರಿಚಯವನ್ನು ಕೇಳಿದರೆ ಹಾ, ಯಾರು ನೀನು? ಸುದರ್ಶನ. ಹೌದು. ಹರಿಯ ಕೈಯಲ್ಲಿರುವಂತಹ ಚಕ್ರ. ಹೌದು. ಯಕಶ್ಚಿತ್ ಚಕ್ರ. ಹೇಗೆ ನಿನ್ನ ನೆಲದಲ್ಲಿ ತಿರುಗುವವನ? ಏ ಪೋರ, ಹಾ, ಹರಿಯ ಕೈಯಲ್ಲಿ ಇರುವವನು. ಹರಿಯು ನನ್ನೊಡನೆ ಸೆಣಸಾಡಿ ಸೋತಿದ್ದಾನೆ. ಹರಿ ಸೋತದ್ದನ್ನು ನೀನು ಕಂಡಿದ್ದೀಯ? ಹಾ. ಯಕಶ್ಚಿತ್ ಒಬ್ಬ ಚಕ್ರ, ಒಂದು ಚಕ್ರವು ನೀನು ನನ್ನನ್ನು ಸೋಲಿಸ್ತೀಯ. ಇಷ್ಟು ಅಪೇಕ್ಷೆ ಇದ್ದರೆ ಬಾ ಯುದ್ಧಕ್ಕೆ. ಸೌಭಾಗ್ಯದ ಬೇಡವೇ ಎಲ್ಲವೇ ಸೌಭಾಗ್ಯದ ಬೇಡವೇ ಎದೆಯಲ್ಲಿ ಸೌದು ನಿಯೋಜಿತವೇ ಎದೆಯಲ್ಲಿ ಸೌದು ನಿಯೋಜಿತವೇ
ವಸ್ತುಗಳನ್ನು ಹಿಂದಿರುಗಿಸಿದರೆ ಸರಿ, ಇಲ್ಲವಾದರೆ ನನ್ನಿಂದ ಕೊನೆಗಾಣಿಸುತ್ತೇನೆ. ತಪಸ್ಸಿನಿಂದ ಮೆಚ್ಚಿಸಿ ವರಬಲಾನ್ವಿತನಾಗಿ ಸೊಕ್ಕಿದ್ದ. ಆಯುಧವೇ ರೂಪ ತಾಳಿ ಬಂದರೆ ಮರಣ ಎಂಬುದು ಅವನಿಗಿದ್ದ ವರ. ನನ್ನ ಆಯುಧವಾದ ನೀನೇ ಹೋದದರಿಂದ ಇವನ ವಧೆ ಆಯಿತು. ಈಗ ನೀನು ಜ್ಞಾನಕ್ಕೆ ಬಂದು ಸೇರಬೇಕು. ನನ್ನ ಕರವನ್ನೇರು. ಬಾರಪ್ಪ ಬಾ. ಮಾಧವ ಕೇಳು ಮಾಧವ ಕೇಳು ಆದಿಯುಳ್ಳಿದ ಮಾಧರಿಸುತ್ತ
ಕಷ್ಟಪಟ್ಟು ಸಾಧನೆ ಮಾಡಿದ್ದು ನಾನು, ಕೀರ್ತಿ ನಿನಗೆ. ದುರುಳರನ್ನು ಸಂಹರಿಸುವುದರಲ್ಲಿ ನಿನಗಿಂತ ಘನವಂತ ಬಲವಂತ ನಾನಿದ್ದೇನೆ. ನಿನ್ನ ಕರವನ್ನು ಏರುವ ಅಗತ್ಯ ನನಗಿಲ್ಲ. ಅಗತ್ಯವಿದ್ದರೆ ನೀನೇ ಸ್ಮರಿಸು ಬರುತ್ತೇನೆ. ಎಲದು ದರ್ಶನ ತಿಳಿದೆ ವರ್ತಿಸುತ್ತಿದ್ದಿ. ಈಗ ಇದಕ್ಕೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಉಂಡ ಮನೆಗೆ ನಡೆದಿದೆ ಉಂಡ ಮನೆಗಳಲ್ಲಿ ಗುಂಡ ಕಮ್ಮಗ ಯೋಗ್ಯ ಕಮ್ಮಗ ಯೋಗ್ಯ ವೈಕುಂಠದಲ್ಲಿ ನೆಲೆಸುವವರಿಗೆ ಈ ಸ್ವಭಾವ ಉಚಿತವಲ್ಲ. ಆದ್ದರಿಂದ ನೀನು ಭೂಮಿಯಲ್ಲಿ ಮಾನವನಾಗಿ ಜನಿಸು ಮೂಢ. ಕರಿಯ ಪರದನ ನುಡಿಯ ಕೇಳಿ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಮುಗಿದು ನೋತಿಸಿದನು ಗರಿಯ ನುತಿಸಿದನು ಹರಿಯ ಮನ್ನಿಸನ್ನ ಪರಾಧವ ಮನ್ನಿಸನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಕೇಶವ ಎನ್ನುಳಿತಕ್ಕೆ ಭೇದ ನಿನ್ನೋಳಿಲ್ಲವು ವಾದ ಎನ್ನೋಳಿತಕ್ಕೆ ಭೇದ ನಿನ್ನೋಳಿಲ್ಲವು ವಾದ ಮುನ್ನ ನಂಬಿದೆ ಪಾದ ಇನ್ನಾಂತು ಕೋಮುದ ಮುನ್ನ ನಂಬಿದೆ ಪಾದ ಇನ್ನಾಂತು ಕೋಮುದ ಮನ್ನಿಸನ ಅಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಕೇಶವ ಕೇಶವ ಶ್ರೀಹರಿ, ನನಗೀಗ ಅರ್ಥವಾಯಿತು ನಾನೆಷ್ಟು ಅಜ್ಞಾನಿ ಎಂದು. ನಿನ್ನ ಕರದಲ್ಲಿ ಇದ್ದದ್ದಕ್ಕೆ ನಾನಿಷ್ಟು ಸಾಧನೆ ಮಾಡಲು ಸಾಧ್ಯವಾದದ್ದು. ಆದರೆ ನನ್ನ ಅಹಂಕಾರದಿಂದ ಅದೆಲ್ಲವೂ ಮರೆಯಾಯಿತು. ಭಕ್ತರಲ್ಲಿ ಭೇದ ತೋರದೆ ಇರುವ ದೇವರು ನೀನು. ನಾನು ನಿನ್ನನ್ನೇ ನಂಬಿದ್ದೇನೆ. ನನ್ನನ್ನು ಕ್ಷಮಿಸಲಾರೆಯೇ? ರಕ್ಷಿಸು ಹರಿ, ರಕ್ಷಿಸು. ಸುದರ್ಶನ, ಶಾಪವಾಕ್ಯವನ್ನು ಹೇಳಿ ಆಗಿದೆ, ಹಿಂಪಡೆಯಲಾಗುವುದಿಲ್ಲ, ಅನುಭವಿಸಲೇಬೇಕು. ಇದೇ ನಿನಗೆ ಪ್ರಾಯಶ್ಚಿತ. ಭೂಮಿಯಲ್ಲಿ ನೀನು ವೀರನಾಗಿ ಮೆರೆಯುತ್ತೀಯ. ನಾನೇ ಮುನಿಕುಮಾರನಾಗಿ ಅವತರಿಸಿ ಮತ್ತೆ ನಿನ್ನನ್ನು ನನ್ನ ಬಳಿ ಕರೆದುಕೊಳ್ಳುತ್ತೇನೆ. ಅಲ್ಲಿಯವರೆಗೆ ಮುಂದೇನಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಬದುಕುತ್ತಿರು. ಶುಭವಾಗಲಿ. ಅನಕ ಮಹಿಷ್ಮತಿ ಪುರದಿ ಕಾರ್ತವೀರ್ಯನೋಲಗೊಟ್ಟನೈ ತನ್ನದಂತನೆ ತೈಲೈ ತತ್ತಿನೋದೇ
ಯಾತ್ರೆಯು ನಮ್ಮದಾಯಿತು ವಿಜಯ ಯಾತ್ರೆಯು ವಿಜಯ ಯಾತ್ರೆಯು ವಿಜಯ ಯಾತ್ರೆಯು ನಮ್ಮದಾಯಿತು ಸುಜನಮಾನಿತನಾಗಿ ಮೆರೆದೆ ಸುಜನಮಾನಿತನಾಗಿ ನಾ ಸುಜನಮಾನಿತನಾಗಿ ಮೆರೆದನು ರುಜಗಳಿಲ್ಲ ಸುಜನಮಾನಿತ ಸುಜನಮಾನಿತ ಸುಜನಮಾನಿತನಾಗಿ ಮೆರೆದನು ರುಜಗಳಿಲ್ಲ ಸುಜನಮಾನಿತನಾಗಿ ಮೆರೆದೆನು ರುಜಗಳಿಲ್ಲ ಸದ್ಗುರು ದತ್ತಾತ್ರೇಯ ನೀನೇ ರಕ್ಷಿಸು. ಮಂತ್ರಿ ಕಾಲಜ್ಞ ಮಾಹಿಷ್ಮತಿಯ ಅರಸರಾದಂಥ ಕೃತವೀರ್ಯರು, ನನ್ನ ತಾಯಿಯಾದಂತಹ ಕಾಕಾವತಿಯು ಈ ಮಾಹಿಷ್ಮತಿ ಕೇಕೆಯ ಹಯ್ಯಯ್ಯ ವಂಶದ ಕೀರ್ತಿ ಪತಾಕೆಯನ್ನು ಹಾರಿಸಬೇಕು, ನವದೆತ್ತರಕ್ಕೆ ಕೊಂಡೊಯ್ಯಬೇಕು ಎಂದು, ಹೌದು. ನವದೆತ್ತರಕ್ಕೆ ಕೊಂಡೊಯ್ಯುವಂತಹ ಪುತ್ರನನ್ನು ಪಡೆಯಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿ ನನ್ನನ್ನು ಪಡೆದರು. ನನ್ನ ಜನನವೇ ಒಂದು ವಿಚಿತ್ರ. ಹುಟ್ಟುವಾಗ ನನಗೆ ಕರಗಳೇ ಇರಲಿಲ್ಲ. ಆದ ಮೇಲೆ ದತ್ತಾತ್ರೇಯ ಮಹಾಮೌನಿಗಳ ದಿವ್ಯಾಶೀರ್ವಾದಗಳೊಂದಿಗೆ ಸಹಸ್ರಭಾವವಾಗಿ ಕಾರ್ತಿವೀರ್ಯ ಅರ್ಜುನನಾಗಿ ಈ ಲೋಕವನ್ನೆಲ್ಲ ಮೆರೆದೆ, ಲೋಕ ವಿಖ್ಯಾತನಾದೆ. ಹಾಗೆಯೇ ನನ್ನ ತಂದೆಯಾದಂತಹ ಕೃತವೀರ್ಯ ಮಹಾರಾಜರು ನನಗೆ ಈ ಪಟ್ಟವನ್ನು ನೀಡಿದಾಗ ನನ್ನ ಅವಧಿ ಮಹಾಹಿಷ್ಮತಿಗೆ ಅಷ್ಟಕ್ಕೆ ಸೀಮಿತವಾಗಬಾರದೆಂದೆಣಿಸಿ ದಿಗ್ವಿಜಯ ಯಾತ್ರೆಯನ್ನು ಕೊಂಡೆ. ಎದುರಾಳಿ ಅರಸರು ಕೆಲವರು ನನಗೆ ಹಿಂಜರಿದು ಕಪ್ಪವನ್ನು ನೀಡಿದರು. ನನ್ನ ಎದುರು ನಿಂತವರನ್ನು ಹೆಡೆಮುಡಿ ಗಟ್ಟಿ ಅವರ ಹುಟ್ಟರಗಿಸಿ ಬಂದಿದ್ದೇನೆ. ಒಟ್ಟಿನಲ್ಲಿ ವಿಜಯ ಯಾತ್ರೆಯು ನಮ್ಮದಾಗಿದೆ. ಎಂದಿನಂತೆ ಅರಮನೆಗೆ ಸೇರಿ ಒಡ್ಡೋಲಗವನ್ನಿತ್ತಿದ್ದೇನೆ. ಏನಾದರೂ ವಿಶೇಷವಿದ್ದರೆ ಬರಲಿ. ಒಳ್ಳೆಯದಾಗಲಿ, ಎದ್ದೇಳು. ನೀನು ನಮ್ಮವನ ಹೋಗ. ಯಾರೋ ನೀನು ಸರಿಯಾಗಿ ಹೇಳು, ಇಲ್ಲದಿದ್ದರೆ ನಿನ್ನ ನಾಲಗೆಯನ್ನು ತಂದೆಳಿಸುತ್ತೇನೆ. ನಮ್ಮವನಾದರೆ ಎಲ್ಲಿ ಇದ್ದೇಯೋ ಅಲ್ಲಿ ಅಲ್ಲ ಅಲ್ಲ ಅಲ್ಲಿ ಎಂದರೆ ಎಲ್ಲಿ ಮರೆಯ? ಅಲ್ಲಿ ಇಲ್ಲಿ ಎಂದು ಹೇಳಿದರೆ ಈ ಅರಮನೆ ಎಷ್ಟು ವಿಶಾಲವಾದ ಜಾಗದಲ್ಲಿ ಯಾವುದೆಂದು ಎಣಿಸಲಿ. ಓ, ಕಾಡಿನಲ್ಲಿದ್ದವ ಅಂದರೆ ನಮ್ಮ ವನಪಾಲಕ ನೀನು. ವನಪಾಲಕನಾಗಿ ವನವನ್ನು ಪಾಲನೆ ಮಾಡುವುದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆಯೋ?
ಮಹಾರಾಜ ಕೇಳಬೇಕು. ಲಾಲಿಸಬೇಕು ಜಿಯ ಕಕ್ಕುತ್ತಾಗಿದ ಲಾಲಿಸಬೇಕು ಜಿಯ ಅರ್ಜುನ ರಾಯ ಲಾಲಿಸಬೇಕು ಜಿಯ ಅರ್ಜುನ ರಾಯ ಅರ್ಜುನ ರಾಯ ಲಾಲಿಸಬೇಕು ಜಿಯ ರಿತ್ತಂದಿ ರಿತ್ತಂದಿ ಕರಡಿ ಕಾರ್ಕೋಣಗಳು ಸಾರಣ ಸಿಂಹ ಹರಿಣ ಶಾರ್ದೂಲಗಳು ಸಾರಣ ಸಿಂಹ ಹರಿಣ 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 ಶಾರ್ದೂಲಗಳು ಹರಿಣ ಶಾರ್ದೂಲಗಳು ಕರಿ ಖಡ್ಗ ಚಮರಿ ಕಾಡಾನೆ ಶಲ್ಯಗಳು ಒಡೆಯ ಕರಿ ಖಡ್ಗ ಚಮರಿ ಕಾಡಾನೆ 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 ಇರುವುದಾರಣ್ಯದೋಳ್ ನಿರ್ಭೀತಿಯಿಂದ ಇರುವುದಾರಣ್ಯದೋ ಇರುವುದಾರಣ್ಯದೋಳ್ ನಿರ್ಭೀತಿಯಿಂದಲೇ ಇರುವುದಾರಣ್ಯದೋ ಇರುವುದಾರಣ್ಯದೋಳ್ ಇರುವುದಾರಣ್ಯದೋಳು ಇರುವುದಾರಣ್ಯದೋಳ್ ನಿರ್ಭೀತಿಯಿಂದಲೇ ತೊಂದಿ ಲಾಲಿಸಬೇಕು ಜಿಯ ಅರ್ಜುನ ರಾಯ ಲಾಲಿಸಬೇಕು ಜಿಯ ಅರ್ಜುನ ರಾಯ ವನದಲ್ಲಿದ್ದವನು ಇಲ್ಲಿಯವರೆಗೆ ಯಾಕೆ ಬಂದೆ? ಅದು ಹಾ ಒಡೆಯ ಹಾ ಕಾಡಿನ ಪ್ರಾಣಿಗಳ ಕಾಟ ತುಂಬಾ ಹೆಚ್ಚಾಗಿದೆ. ಹಾ ಅದು ಈ ಕಾಡನೇ ಇದೆಯಲ್ಲ, ಸಖತ್ತು ತಲೆನೋವು. ಓಹೋ ಅದು ಹಾ ಇಲ್ಲಿ ಎಂತದು? ಹಾ, ಗುಡ್ಡಕ್ಕೆ ಹೋದ್ರೆ ಕರಡಿ, ಹಾ ತೋಟಕ್ಕೆ ಹೋದ್ರೆ ಕಾಡ್ಕೋಣ, ಹ್ಮ್ ಕಾಡಿಗೆ ಹೋದ್ರೆ ಕಾಡಾನೆ. ಹಾ ಅದು ಈ ಕಾಡನೇ ಇದೆಯಲ್ಲ, ಹಾ ಇಷ್ಟು ದೊಡ್ಡದಿದೆ. ಏಯ್. ಅಲ್ಲಲ್ಲ, ಹಾ. ಅದ್ ಹೇಳಿದ್ದಲ್ಲ, ಹ್ಮ್ ಕಾಡಾನೆ ಬಗ್ಗೆ ಹೇಳಿದ್ ನಾನು. ಹಾ ಮತ್ತೆ ಸಿಂಹನೂ ಅಷ್ಟೇ ಹ್ಮ್ ನಿಮ್ಮಾಗೆ ಹಾ. ಮೈ ಮೇಲೆ ಬರ್ತವೆ. ಏ ಅದು ಬಿಡಿ, ಹಾ ನಮ್ಮ ವನಪಾಲಕರು ನಾವು ಕೇಳಿದ್ರೆ ಒಂದ ಎರಡ ಓಹೋ ಕಾಪಾಡ್ಬೇಕು ಒಡ್ಯ, ಕಾಪಾಡ್ಬೇಕು. ಏಳು ಏಳು ಮಂತ್ರಿ ಮಹಾರಾಜ, ವನಪಾಲಕರ ದೂರನ್ನು ಆಲಿಸಿದೆಯಾ? ಹಾ ನಮಗೂ ಬಹಳ ದಿನಗಳಿಂದ ಬೇಟೆಗೆ ಹೋಗಬೇಕೆಂಬ ಮನವಿತ್ತು. ಹೌದು, ಅದಕ್ಕೆ ಸರಿಯಾಗಿ ಹಾ ಕಾಡಿನಲ್ಲಿ ಕಾಡು ಪ್ರಾಣಿಗಳ ಕಾಟ ಎಂತ ಆಗಿದೆ. ಹಾ ಹಾಗಾಗಿ ಹಾ. ನಾವು ಶಬರ ಪಡೆಯನ್ನು ಕೂಡಿ ಹ್ಮ್ ಬೇಟೆಗೆ ಹೋಗಿ ಹಾ ವನಪಾಲಕರ ಸಂಕಷ್ಟವನ್ನು ನಿವಾರಿಸಿ ಬರಬೇಕು. ಹಾ ಹಾಗಾಗಿ ಹಾ ಶಬರ ಪಡೆಯನ್ನು ಸಿದ್ಧಗೊಳಿಸು. ಹಾಗೆ ಆಗಲಿ ಮಹಾರಾಜ. ಸಿದ್ಧಪಡಿಸಿದ ಶಬರ ಪಡೆಯೊಂದಿಗೆ ಹಾ ಬೇಟೆಗೆ ಹೋಗುವ ಪರಿ ಹೇಗೆ ಬಲ್ಲೆಯ? ದೈದ ದೈದ ದೈ.
ಕಾಡಿನ ಕ್ರೂರ ಮೃಗಗಳನ್ನೆಲ್ಲ ಬೇಟೆಯಾಡಿದ್ದಾಗಿದೆ. ಹಾ ಖುಷಿ ಆಯ್ತನ? ಓ ಒಳ್ಳೆ ಬೇಟೆ ಆಯ್ತಾ? ಹಾ ಏನೇನ್ ಹಿಡಿದೆ? ಒಂದು ಹಂದಿ, ಹಾ, ಇನ್ನೊಂದು ಮುಳ್ಳಂದಿ. ಮುಳ್ಳಂದಿ. ಹಾ ಅಡ್ಡಿಲ್ಲ ಮರೆಯ, ಒಳ್ಳೆ ಬೇಟೆ. ಅಂತೂ ಬೇಟೆಯನ್ನು ಮುಗಿಸಿದ್ದಾಗಿದೆ. ಹಾ ಮನ ಸಂತೋಷಗೊಂಡಿದೆ. ಹಾ ಬೇಟೆಯಾಡುತ್ತಾ ಆಡುತ್ತಾ ಮುಂದತ್ತಿ ಕಾಡಿನೊಳಗೆ ಬಂದಿದ್ದೇವೆ. ನಿಂತ ಜಾಗ ಯಾವುದೆಂದು ಪರೀಕ್ಷಿಸಿದಾಗ ಯಾವುದೋ ಮುನಿಯ ಆಶ್ರಮದಂತೆ ತೋರುತ್ತದೆ. ಹೌದೌದು. ಹಾಗಾಗಿ ಇಲ್ಲಿಯವರೆಗೆ ಬಂದವರು ಹಾ ಆಶ್ರಮಕ್ಕೆ ತೆರಳಿ ಅವರ ಆಶೀರ್ವಾದವನ್ನು ಪಡೆಯದೇ ತೆರಳುವುದು ಧರ್ಮವಲ್ಲ. ಹೌದು. ಹಾಗಾಗಿ ಹಾ. ಆಶ್ರಮದತ್ತ ಸಾಗೋಣ. ಹಾಗೆ ಆಗಲಿ. ಜಮದಗ್ನಿಯ ಶ್ರಮ ಕೈ ತರಲು ಅರಸನೈ ತಂದುದ ಕಾಣುತ್ತ ಮುನಿವರ್ಯ, ಅರಸನೈ ತಂದುದ ಕಾಣುತ್ತ ಮುನಿವರ್ಯ, ಹರುಷದಿಂದಿದಿರೆದ್ದು ಬಂದೋ, ಹರುಷದಿಂದಿದಿರೆದ್ದು ಬಂದೋ, ಕರೆತಂದು ದರ್ಪಾಸನವನಿತ್ತು ಮನ್ನಿಸಿ, ಕರೆತಂದು ದರ್ಪಾಸನವನಿತ್ತು ಮನ್ನಿಸಿ, ಬರವಿದೆ ನೆನಲೆಂದ ನವನೋ. ಚಕ್ರವರ್ತಿ, ಮುನಿವರ್ಯ, ಇದೋ ವಂದಿಸಿಕೊಂಡಿದ್ದೇನೆ. ಬಹಳ ಸಂತೋಷವಾಯಿತು ನಿನ್ನನ್ನು ಕಂಡು. ಒಳ್ಳೆಯ ಆಡಳಿತಗಾರನಾದ ನೀನು ನಮ್ಮ ಆಶ್ರಮಕ್ಕೆ ಬಂದದ್ದು ಬಹಳ ಆನಂದವಾಗಿದೆ. ನಿನ್ನ ಘನತೆಗೆ ತಕ್ಕಂತ ವ್ಯವಸ್ಥೆಗಳು ಇಲ್ಲಿಲ್ಲವಾದರೂ ಇದ್ದುದರಲ್ಲಿ ವ್ಯವಸ್ಥೆ ಮಾಡಿಕೊಡುತ್ತೇನೆ. ಈ ದರ್ಭಾಸನವನ್ನು ಅಲಂಕರಿಸುವ ರಸ. ಮುನಿವರ್ಯ, ನಮ್ಮ ಬಳಗ ದೊಡ್ಡದಾಗಿದೆ. ಇಲ್ಲಿಯವರೆಗೆ ನಾವು ಬೇಟೆಗಾಗಿ ಬಂದವರು. ಹಾಗಾಗಿ ನಿಮ್ಮ ದರ್ಶನವನ್ನು ಪಡೆದು ನಿಮ್ಮ ಆಶೀರ್ವಾದವನ್ನು ಒಂದೇ ನಮಗೆ ಸಾಕು. ನಾವಿನ್ನು ತೆರಳುತ್ತೇವೆ. ಮುನಿನಾಥ ಕೇಳಯ್ಯ ಬೇಟೆಗೆಂದನು ತಿಂದು, ಮುನಿನಾಥ ಕೇಳಯ್ಯ ಬೇಟೆಗೆಂದನು ತಿಂದು, ಒನಗೆ ಬಂದವ ನಿಮ್ಮ ಬಳಿಗೆ, ಒನಗೆ ಬಂದವ ನಿಮ್ಮ ಬಳಿಗೆ, ದರ್ಶನದ ಅರ್ತಿಯಲ್ಲಿ ಬಂದ ನೆನಲಿರುತ್ತ ಮುನಿಪಗೆ ಮುನಿಪನ ಪಾದವನಜ ದರ್ಶನದ ಅರ್ತಿಯಲ್ಲಿ ಬಂದ ನೆನಲಿರುತ್ತ ಜನಪಗೆ ಮುನಿಪನ ಮುನಿವರ್ಯ, ಮಹಾರಾಜ, ವನಕ್ಕೆ ಬೇಟೆಗಾಗಿ ನಾವು ಬಂದವರು. ಶಬರರ ಪಡೆಯನ್ನು ಕೂಡಿಕೊಂಡು ನಮ್ಮ ವನಪಾಲಕರು ದೂರ ನಿಂತಾಗ ಅವರ ಅವರ ಭಯ ನಿವಾರಣೆಗಾಗಿ ಬೇಟೆಯನ್ನು ಕೈಗೊಂಡೆವು. ಬೇಟೆಯಾಡುತ್ತಾ ಆಡುತ್ತಾ ಮುಂದತ್ತಿ ಬಂದಾಗ ನಿಮ್ಮ ಆಶ್ರಮದ ಕಾಣಿಸಿತು. ಹಾಗಾಗಿ ನಿಮ್ಮನ್ನು ಕಂಡು ನಿಮ್ಮ ಆಶೀರ್ವಾದವನ್ನು ಪಡೆಯುವ ಮನವಾಯಿತು. ನಿಮ್ಮನ್ನು ಕಂಡು ನಿಮ್ಮ ಆಶೀರ್ವಾದವನ್ನು ಪಡೆದದ್ದಾಗಿದೆ. ನಾವಿನ್ನು ತೆರಳುತ್ತೇವೆ. ಧರಣೀಶ ಮಧ್ಯಾಹ್ನವಾಯ್ತೀಗ ನೋಡು, ಧರಣೀಶ ಮಧ್ಯಾಹ್ನವಾಯ್ತೀಗ ನೋಡು, ಮಧ್ಯಾಹ್ನವಾಯ್ತು ಮಧ್ಯಾಹ್ನವಾಯ್ತು ಮಧ್ಯಾಹ್ನ ಆಯ್ತು, ಎನ್ನ ಗೃಹದೋಳು ವಿರಚಿಸುತ್ತಲಿ ಭೋಜನವನು, ಎನ್ನ ಗೃಹದೋಳು ವಿರಚಿಸುತ್ತಲಿ ಭೋಜನವ 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 ನೀವಿರಚಿಸುತ್ತಲಿ ಭೋ
ನಿನ್ನರ ಮನೆಗೆ ತೆರಳು ನಿನ್ನರ ಮನೆಗೆ ತೆರಳು ನಿನ್ನರ ಮನೆಗೆ ನಲೆಂದ ಮುನಿಪಗೆ ತೆರಳು ನಿನ್ನರ ಮನೆಗೆ ನಲೆಂದ ಮುನಿಪಗೆ ವರಗಾತ ವೀರ್ಯ ಭೂಮಿ ಪನೋ ತರಣೀಶ ಮಧ್ಯಾಹ್ನವಾಯ್ತಗೃಗದೊಳು ವಿರಚಿಸುತ್ತಲಿ ಭೋಜನವನು ನೀ ವಿರಚಿಸುತ್ತಲಿ ಭೋಜನವನು ಧರಣೀಶ ಮುನಿವರ್ಯ. ಈಗ ಹೊತ್ತು ನೋಡಿದೆಯಾ? ಆಹಾ, ಮಧ್ಯಾಹ್ನವಾಗಿದೆ. ಹೌದು. ಮೃಗಯ ವಿಹಾರದಿಂದ ಆ, ನೀವೆಲ್ಲರೂ ದಣಿದಿದ್ದೀರಿ. ಸತ್ಯ. ನಿಮಗೆಲ್ಲ ಭೋಜನದ ವ್ಯವಸ್ಥೆ ಮಾಡುತ್ತೇನೆ. ಆ, ಊಟ ಮಾಡಿಕೊಂಡು ಅರಮನೆಗೆ ತೆರಳಬಹುದು. ಮುನಿವರ್ಯ, ನಿಮ್ಮ ವ್ಯವಸ್ಥೆಯನ್ನು ಶಂಕಿಸುತ್ತಿದ್ದೇವೆ ಎಂದಲ್ಲ. ಹಾ, ಆದರೂ ನಮ್ಮ ಪರಿವಾರ ಬಹಳ ದೊಡ್ಡದಾಗಿದೆ. ಹಾ. ನಮ್ಮವರೊಂದಿಗೆ ನನ್ನೊಂದಿಗೆ ಬಂದಂತಹ ಜನ ಸಮೂಹ ಹಾ. ದೊಡ್ಡದಾಗಿದೆ. ಹಾ. ಎಲ್ಲ ಜನರಿಗೆ ನೀವು ಭೋಜನವನ್ನು ಒದಗಿಸಿಕೊಡುವುದು ಆಗಬಹುದೇ ಮುನಿವರ್ಯ? ಅರಸ, ಆ, ಆ ಬಗ್ಗೆ ಚಿಂತೆ ಬೇಡ. ಹ್ಮ್, ಎಷ್ಟೇ ಜನರಿದ್ದರೂ ತೊಂದರೆ ಇಲ್ಲ. ಆ, ನೀವು ಆ ನದಿಯಲ್ಲಿ ಶುಚಿಯಾಗಿ ಬನ್ನಿ. ಹ್ಮ್, ಅಷ್ಟರಲ್ಲಿ ಊಟ ಸಿದ್ಧವಿರುತ್ತದೆ. ಆಗಲಿ. ಮಂತ್ರೀಶ, ಮಹಾರಾಜ. ಬಹಳ ಒಳ್ಳೆಯ ಭೋಜನವನ್ನೇ ಉಣಿಸಿದ್ದರು ನಮ್ಮ ಮುನಿವರ್ಯರು. ಹೌದೌದು. ಇಷ್ಟೆಲ್ಲ ಜನರಿಗೆ ಹಾ, ತಕ್ಷಣದಲ್ಲಿ ಭೋಜನದ ವ್ಯವಸ್ಥೆ ಹೇಗಾಯಿತು ಎಂದು ಕೇಳಿದಾಗ ಹಾ, ಅದಕ್ಕೆ ಕಾರಣ ದೇನುವಿನ ಪ್ರಸಾದ ಎಂದು ಹೇಳಿದರು. ಹಾ, ಹಾಗಾಗಿ ಈ ತರಹದ ಒಂದು ದೇನು ಕಾಡಿನ ಯಾವುದೋ ಮೂಲೆಯಲ್ಲಿ ಈ ಮುನಿಯ ಆಶ್ರಮದಲ್ಲಿ ಯಾವುದೋ ಒಂದು ಆಶ್ರಮದಲ್ಲಿ ಬಳಕೆಗೆ ಬಾರದೆ ಇರುವುದಕ್ಕಿಂತ ನನ್ನ ಅರಮನೆಯಲ್ಲಿ ನಿತ್ಯವೂ ಬಂದು ಹೋಗುವಂತಹ ಪ್ರಜಾವರ್ಗಕ್ಕೆ ಹಾ. ಅವರ ಸೇವೆಗಾಗಿ ಇದನ್ನು ಮೀಸಲಿಟ್ಟರೆ ಒಳ್ಳೆಯದೆಂದು ನನಗೆ ತೋರಿಸಿತು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಗದಾಗದು ಭೂಮಿ ಪಾಲ ಚಂದಿರನೇ ಆಗದಾಗದು ಭೂಮಿ ಪಾಲ ಚಂದಿರನೇ ಯೋಗಿಗೀಗೆರಡೆಣಿಸದಿರು ಭೂವರನೇ ಯೋಗಿಗೀಗೆರಡ ಎಣಿಸದಿರು ಭೂವರನೇ ಚಕ್ರವರ್ತಿಯು ಸೇನೆ ಸಗಬಲದಯೇನು ತಲೆ ವಿಕ್ರಮದಲ್ಲಿ ಧರಿಸಿದ ಸುರಭಿಯನು ವಿಕ್ರಮದಲ್ಲಿ ಧರಿಸಿದ ಸುರಭಿಯನು ಆಗದಾಗದು ಭೂಮಿ ಚಂದಿರನೇ ಯೋಗಿಗೆ ನಡೆಣಿಸದಿರು ಭೂವರನೇ. ಮಹಾರಾಜ, ಮಂತ್ರೀಶ, ನಾವಿಲ್ಲಿಗೆ ಬಂದದ್ದು ಋಷಿವರ್ಯರ ಆಶೀರ್ವಾದಕ್ಕಾಗಿ. ಆ, ಮಹರ್ಷಿಗಳು ಚಕ್ರವರ್ತಿ ಬಂದಿದ್ದಾನೆ ಎಂದು ಏನನ್ನು ಪ್ರಾರ್ಥಿಸಿ ಆತಿಥ್ಯ ನೀಡಿದ್ದಾರೆ. ಹಾ, ಅಂತವರಿಗೆ ನಾವು ಎರಡೆನ್ನಿಸಬಾರದು ಪ್ರಭು. ಅರಸನೆಂದರೆ ದೇವೇಂದ್ರನ ಸಮಾನ ಎಂಬ ಗೌರವ ತೋರಿದ್ದಾರೆ. ಆ, ಅಂತವರಿಗೆ ನಮ್ಮಿಂದ ನೋಗಕೂಡದು. ದೊರೆಯೇ, ಆ. ನೀನೇನು ಅಪೇಕ್ಷೆ ಪಟ್ಟು ದೇನನ್ನು ಕೇಳಿದೆ.
ಅವರು ಅದನ್ನು ಕೊಡಲಾರೆ ಎಂದ ಮೇಲೂ ಆಗ್ರಹಿಸುವುದು ಉಚಿತವಲ್ಲ. ಮಂತ್ರಿ, ಹ, ನೀನು ಏನೇ ಹೇಳಿದರು ಹ. ಅಂತಹದೇನು ಅರಮನೆಗೆ ಬೇಕೆಂದು ನನಗೆ ಅನಿಸಿದ್ದೆ. ಹ. ಹಾಗಾಗಿ ಆ ದೇನವನ್ನು ಪಡೆದುಕೊಳ್ಳುವಂತವನಾಗುತ್ತೇನೆ. ಹ. ಈ ಮುನಿಯನ್ನು ಕೊನೆಯ ಬಾರಿಗೆ ಒಂದು ಕೇಳುತ್ತೇನೆ. ಸಾಮರಿ ಕೊಟ್ಟರೆ ಒಳ್ಳೆದು, ಸಾಮರಿ ಸಾಮರಿ ಕೊಟ್ಟರೆ ಒಳ್ಳೆದು. ಸಾಮದ ಪಿದ ಬಳಿಕ ಸಾಮದ ಪಿದ ಬಳಿಕ ಮುನಿವರ್ಯ, ಮಹಾರಾಜ, ಅದೇನು ನಿಮ್ಮಲ್ಲಿರುವುದಕ್ಕಿಂತ ನನ್ನಲ್ಲಿದ್ದರೆ ಸೂಕ್ತ ಎಂದು ನನಗೆ ತೋಚುತ್ತದೆ. ಹಾಗಾಗಿ ಒಳ್ಳೆಯ ಮಾತಿನಿಂದ ಆ ದೇನವನ್ನು ಕೊಟ್ಟರೆ ಅಷ್ಟು ದೇವಿ ಎಂದು ನಾವು ತೆಗೆದುಕೊಂಡು ಹೋಗುತ್ತೇವೆ. ಮಹಾರಾಜ, ಹಾಗೆಲ್ಲ ಕೊಡುವುದಕ್ಕಿಂತ ವಸ್ತು ಅಲ್ಲಪ್ಪ ಅದು. ಅದು ಕೊಡುವುದಕ್ಕೆ ಇದ್ದ ವಸ್ತುವೋ ಕೊಡುವುದಕ್ಕೆ ಇಲ್ಲದ ವಸ್ತುವೋ ಅದು ನನಗೆ ಬೇಕಾದ ವಿಷಯವೇ ಅಲ್ಲ. ನೀವು ಒಳ್ಳೆಯ ಮಾತಿನಿಂದ ಕೊಟ್ಟರೆ ಪ್ರಸಾದ ರೂಪವಾಗಿ ತೆಗೆದುಕೊಂಡು ಹೋಗುತ್ತೇನೆ, ಇಲ್ಲವಾದರೆ ಸಾಮದಿಂದ ತೆಗೆದುಕೊಂಡು ಹೋಗುತ್ತೇನೆ. ಬೇಡ ಮಹಾರಾಜ. ಅಯ್ಯೋ, ಇದೇನಾಗಿ ಹೋಯಿತು? ಇದಕ್ಕೆಲ್ಲ ತಕ್ಕ ಶಾಸ್ತಿ ನನ್ನ ಮಗನೇ ಮಾಡುತ್ತಾನೆ. ಅವರನ್ನೇ ಕರೆಯುತ್ತೇನೆ. ಮಗನೇ ಪರಶುರಾಮ, ಬಾ. ತಪಸ್ಸು ಮಾಡುತ್ತಿದ್ದ ನನ್ನನ್ನು ನಿಮ್ಮ ಕೂಗು ಕರೆಯಿತು. ಬಂದು ನೋಡಿದರೆ ಆಕಾಶವೇ ನೆತ್ತಿಯ ಮೇಲೆ ಬಿದ್ದ ಹಾಗೆ ಕುಳಿತುಕೊಂಡಿದ್ದೀರಿ. ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದೇನಾಗಬೇಕು ಹೇಳಪ್ಪ, ಹೇಳು. ಮಗನೇ ಲಾಲಿದು ಕಾರ್ತವೀರ್ಯನು ವಿಗಡ ಸೇನೆಯ ಕೂಡಿ ಬಂದಿರಿ. ಪ್ರೇಮದಿಂದಲೇ ಉಪಚರಿಸೆ ಸುರಭಿಯ ಕಾಮಿಸುತ್ತಲೇ ಕೊಂಡು ಹೋದನು. ಕಂದ ಪರಶುರಾಮ, ಅಪ್ಪ, ಚಕ್ರವರ್ತಿಯಾದ ಕಾರ್ತವೀರ್ಯನು ಬೇಟೆಯ ನೆಪದಿಂದ ಕಾಡಿಗೆ ಬಂದವನು ನಮ್ಮ ಆಶ್ರಮಕ್ಕೂ ಭೇಟಿ ಕೊಟ್ಟ. ಸುರಭಿಯ ಕೃಪೆಯಿಂದ ಅವರೆಲ್ಲರಿಗೂ ಭೋಜನವಿತ್ತೆ. ಆದರೆ ಕೇಳಿದ್ದನ್ನು ಕೊಡುವ ನಮ್ಮ ದೇಹವನ್ನು ಎಳೆದುಕೊಂಡು ಹೋಗಿ ಬಿಟ್ಟ ಮಗನೇ. ಪಂಡನ ಬಾಲನ್ನು ಪಂಡತನದಲ್ಲಿ ತೊಂದಿತ್ತ
ಮಿತಿಯನ್ನು ಮೀರಿದ್ದಾನೆ ಅವನು. ಹಾ, ನಿನ್ನ ಒಳ್ಳೆ ಗುಣವನ್ನು ದುರುಪಯೋಗಪಡಿಸಿಕೊಂಡನಲ್ಲವೇ? ಹೌದು. ಅವನ ಶಿರಚ್ಛೇದವನ್ನು ಮಾಡಿ ಕಾಮಧೇನುವನ್ನು ತರುತ್ತೇನಪ್ಪ. ನನಗೆ ಅಪ್ಪಣೆಯನ್ನು ಕೊಡಿ. ಶುಭವಾಗಲಿ ಮಗನೇ, ಹೋಗುವ. ಎಲದಿದೆ ಕುವರನ್ನೆಲ್ಲ ಆಲಿಸು. ನೀನು ಕಲಕ್ಕೆ ಬಂದೆ ಶಬಾಸು, ನೀನು ಕಲಕ್ಕೆ ಬಂದೆ ಶಬಾಸು. ಅಯ್ಯ ಬಟುವೆ, ಮುನಿಪುತ್ರನಾದ ನೀನು ಯುದ್ಧಕ್ಕೆ ಬಂದೆಯ? ಹೌದು. ತಪಸ್ಸು ಯಾಗ ಯಜ್ಞಗಳಲ್ಲಿ ನೀನು ಶ್ರೇಷ್ಠನಾಗಿರಬಹುದು, ಆದರೆ ಯುದ್ಧ ವಿದ್ಯೆಗಳಲ್ಲಿ ನಾವೇ ಮೇಲು. ನಿನ್ನಂತ ಮುನಿಗಳಿಗೆ ಈ ಸಮರ ಸರಿಯೇ? ನಿನ್ನ ಕೈಲಾಗಲಿಕ್ಕಿಲ್ಲ, ಹಿಂದೆ ಹೋಗು. ಯಾರ ಕೈಯಲ್ಲಿ ಏನಾಗ್ತದೆ ಅಂತ ನೋಡೋಣಂತೆ. ಅರರೆ ಮುಂದೆ ಕುಮಾರನಾಗಿ ತುರಕೆ ಬಂದು ನಮ್ಮ ಕೆಳಗೆ. ಅರರೆ ಮುನಿ ಕುಮಾರ, ಮುನಿ ಕುಮಾರ, ಮುನಿ ಕುಮಾರ. ಅರರೆ ಮುನಿ ಕುಮಾರ, ಮುನಿ ಕುಮಾರ, ಮುನಿ ಕುಮಾರನ. ಅರರೆ ಮುನಿ ಕುಮಾರನಾಗಿ, ಅರರೆ ಮುನಿ ಕುಮಾರನಾಗಿ ತುರಕೆ ಬಂದೆ ನಮ್ಮ ಕೆಣಕಿ. ತುರಕೆ ಬಂದೆ, ತುರಕೆ ಬಂದೆ, ತುರಕೆ ಬಂದೆ ನಮ್ಮ ಕೆಣಕಿ. ತುರಕೆ ಬಂದೆ ನಮ್ಮ ಕೆಣಕಿ. ತುರಕೆ ಬಂದೆ, ತುರಕೆ ಬಂದೆ, ತುರಕೆ ಬಂದೆ ನಮ್ಮ ಕೆಣಕಿ. ಬರಿದೆ ಸೆಣಸಿ ಸಾವುದೀಗ ಸರಿಯೇನೋ ವಿಪ್ರ. ನೀ ಬರಿದೆ ಸೆಣಸಿ, ಬರಿದೆ ಸೆಣಸಿ, ಬರಿದೆ ಸೆಣಸಿ, ಬರಿದೆ ಸೆಣಸಿ. ಬರಿದೆ ಸೆಣಸಿ ಸಾವುದೀಗ, ಸಾವುದೀಗ, ಸಾವುದೀಗ. ಸರಿಯೇನೋ ಅಭಿಪ್ರಾಯ. ಅರರೆ ಮುನಿ ಕುಮಾರನಾಗಿ ಧುರಕ್ಕೆ ಬಂದು ನಮ್ಮ ಗೆಣಕಿ. ಧುರಕ್ಕೆ ಬಂದು ಸಾವುದೀಗ ಸರಿಯೇನೋ ಅಭಿಪ್ರಾಯ. ಧುರಕ್ಕೆ ಬಂದು ಸಾವುದೀಗ ಸರಿಯೇನೋ ಅಭಿಪ್ರಾಯ.
ಸೆಣಸಿ ಸಾವುದೀಗ ಬರಿದೆ ಸೆಣಸಿ ಸಾವುದೀಗ ಸರಿಯೇನೋ ವಿಪ್ರಾಯ ಇದು ಸರಿಯೇನೋ ವಿಪ್ರಾಯ ಸರಿಯೇನೋ ವಿಪ್ರಾಯ ಅರನಮುನಿ ಕುಮಾರನಾಗಿ ದುರಕೆ ಬಂದೆ ನಮ್ಮ ಕಿಣಗಿ ದುರಕೆ ಬಂದೆ ದುರಕೆ ಬಂದೆ ದುರಕೆ ಬಂದೆ ನಮ್ಮ ಕಿಣಗಿ ಬರಿದೆ ಸೆಣಸಿ ಸಾವುದೀಗ ಸರಿಯೇನೋ ವಿಪ್ರಾಯ ಸರಿಯೇನೋ ವಿಪ್ರಾಯ ಅರರೆ ಮುನಿ ಕುಮಾರನಾಗಿ ತುರಕೆ ಬಂದು ನಮ್ಮ ಕೆಣಕಿ ಬರಿದೆ ಸೆಣಸಿ ಸಾವುದೀಗ ಸರಿಯೇನೋ ವಿಪ್ರಾಯ ಅರರೆ ಮುನಿ ಕುಮಾರನಾಗಿ ತುರಕೆ ಬಂದು ನಮ್ಮ ಕೆಣಗಿ ಬರಿದೆ ಸೆಣಸಿ ಸಾವುದೀಗ ಸರಿಯೇನೋ ವಿಪ್ರಾಯ ನಮ್ಮನ್ನೆಲ್ಲ ಸೋಲಿಸಿ ನಮ್ಮ ಮಂತ್ರಿಮಂಡಲ ಸೋಲಿಸಿ ಮುಂದತ್ತಿ ಬರುವುದು ಯಾರೆಂದು ನೋಡಿದರೆ ಮುನಿಕುಮಾರನಾಗಿ ನಮಗೂ ನಿಮಗೂ ಯಾವುದೇ ದ್ವೇಷ ಇಲ್ಲದಿದ್ದಾಗ ನಮ್ಮವರನ್ನೆಲ್ಲ ಕೊಂದು ಇಲ್ಲಿವರೆಗೆ ಬಂದಿದ್ದೀಯಾ ಹೌದು ಇದು ನಿನಗೆ ನ್ಯಾಯ ಎನ್ನಿಸುತ್ತದೆಯೋ ನಿನಗೆ ನಾಚಿಕೆ ಆಗುವುದಿಲ್ಲವೇ ನಾಚಿಕೆ ಕೊಳುಗೊಳ್ಳದಲ್ಲಿ ಸೆಣಸಿ ನಿನ್ನ ಗೆಲುವ ಸತ್ತ ಎಂದೋಳಿಲ್ಲ ಕೊಳುಗುಳ್ಳದಲ್ಲಿ ಸೆಣಸಿ ನಿಲ್ಲ ಕೊಳುಗುಳ್ಳದಲ್ಲಿ ಸೆಣಸಿ ನಿನ್ನ ಗೆಲುವ ಸತ್ವ ಎಂದೋಳಿಲ್ಲ ಕೊಳ್ಳುಕೊಳ್ಳದಲ್ಲಿ ಸೆಣಸಿ ನಿನ್ನ ಗೆಲುವ ಸತ್ವ ಎನ್ನೋಳಿಲ್ಲ ಗೆಲುವ ಸತ್ವ ಎನ್ನೋಳಿಲ್ಲ ಗೆಲುವ ಸತ್ವ ಎನ್ನೋಳಿಲ್ಲ ನಲವಿನಿಂದ ಗೆಲುವ ಸತ್ವ ಎನ್ನೋಳಿಲ್ಲ ಗೆಲುವ ಸತ್ವ ಎನ್ನೋಳಿಲ್ಲ ನಲವಿನಿಂದ ಸುರಭಿ ಕೊಡಿಸೋ ನಲವಿನಿಂದ ಸುರಭಿ ಕೊಡಿಸೋ ತಳುವದೇ ಭೂಪ ನಲವಿನಿಂದ ಸುರಭಿ ಕೊಡಿಸೋ ತಳುವದೇ ಭೂಪ ತಳುವದೇ ಭೂಪ
ಗೆಲುವ ಸತ್ವ ಎನ್ನೋಳಿಲ್ಲ, ಗೆಲುವ ಸತ್ವ ಎನ್ನೋಳಿಲ್ಲ. ನಲವಿನಿಂದ ಸುರಭಿ ಕೊಡಿಸೋ, ನಲವಿನಿಂದ ನಲವಿನಿಂದ ಸುರಭಿ ಕೊಡಿಸೋ, ತಳುವದೇ ಭೂಪ ಕೊಡಿಸೋ, ತಳುವದೇ ಭೂಪ. ಗೆಲುವ ಸತ್ವ ಎನ್ನೋಳಿಲ್ಲ, ನಲವಿನಿಂದ ಸುರಭಿ ಕೊಡಿಸೋ, ತಳುವದೇ ಭೂಪ ತಳುವದೇ ಭೂಪ. ನೀನು ಇಲ್ಲಿಯವರೆಗೆ ಯಾಕೆ ಬಂದೆ ಎಂಬುದೇ ಪ್ರಶ್ನೆ. ಹಾಗಾಗಿ ನೀನು ಯಾರು ಹೇಳು, ಹೊರಡು. ಅಯ್ಯ, ನೀವು ಬೇಕೆನಿಸಿದ್ದನ್ನು ಪಡೆಯುವುದು ತಪ್ಪಲ್ಲ. ಆದರೆ ಇನ್ನೊಬ್ಬರು ವಸ್ತುವಾದಾಗ ಅವರ ಅಪ್ಪಣೆಯನ್ನು ಕೇಳಿ ಪಡೆಯಬೇಕಾಗ್ತದೆ. ಇಲ್ಲಿ ನೀನು ದೇನವನ್ನು ಕೇಳುವುದು ತಪ್ಪಲ್ಲ. ಆದರೆ ಕೊಡುವುದಿಲ್ಲ ಎಂದಾಗ ಅದನ್ನು ಎಳೆದುಕೊಂಡು ಬಂದದ್ದು ತಪ್ಪಾಗ್ತದೆ. ಅಯ್ಯ ಮುನಿಕುಮಾರ, ಕರದಿ ಶಸ್ತ್ರಗಳನ್ನು ಕರದಿ ಶಸ್ತ್ರಗಳನ್ನು ಧರಿಸಿ ತರುವುದೀಗ ಬಂದೆಯಲ್ಲ, ತರುವುದೀಗ ಬಂದೆಯಲ್ಲ. ಕರದಿ ಶಸ್ತ್ರಗಳಿಂದ ಧರಿಸಿ ಬಂದೆಯೇನಲ್ಲ. ಅಯ್ಯ ಮುನಿಕುಮಾರ, ನೀನು ಹೇಳಿದಂತೆ ಧನವನ್ನು ಕೇಳಿ ಪಡೆಯುವುದು ಸರಿ ಎಂಬುದಾಗಿ. ಆದರೆ ನಮ್ಮ ಧರ್ಮದ ಪ್ರಕಾರ ಅದನ್ನು ಪಡೆದುಕೊಳ್ಳುವುದಕ್ಕೆ ಸಾಮರ್ಥ್ಯ ಇದ್ದರೆ ಪಡೆದುಕೊಳ್ಳುವುದು ಸತ್ಯವೇ. ಹಾಗಾಗಿ ನಾನು ನನ್ನ ಶಕ್ತಿಯಿಂದ ಪಡೆದುಕೊಂಡು ಬಂದು ಧೇನುವನ್ನು ಮತ್ತೆ ಕೊಡು ಎಂದು ಹೇಳುವುದಕ್ಕೆ, ನಮ್ಮ ಪಡೆಯನ್ನೆಲ್ಲ ಕೊಂದು ಬಂದು ಮತ್ತೆ ಕೊಡು ಎಂದು ಕೇಳುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ವೇನು? ಅರಸನಾಗಿ ಲಜ್ಜೆ ಬಿಟ್ಟು ತೈ ಕಲಿಯದೆ ಅರಸ ಅರಸನಾಗಿ ಲಜ್ಜೆ ಬಿಟ್ಟು ಸುರಭಿಯನ್ನು ತಂದದಕ್ಕೆ, ಸುರಭಿಯನ್ನು ತಂದುದಕ್ಕೆ ಬರಿದ ನಾಮದಿಂದ ಕೇಳುವ ಬರೆಯುವುದು ಅರಸ
ಕಡೆಗೆ ಸಾಕ್ತಿದ್ದಂತಹ ಈತನನ್ನು ಕೊಂದಂದಾಯಿತು. ಹಿಂದೊಂದು ಕಾಲದಲ್ಲಿ ಈತನು ಸುದರ್ಶನಾಗಿ ಜನಿಸಿದ್ದ. ದರ್ಪದಿಂದಾಗಿ ಈತನಿಗೆ ಭೂಮಿಯಲ್ಲಿ ಜನ್ಮ ತಾಳುವಂತೆ ಆಗಿತ್ತು. ಆಗ ನಾನು ಮನುಷ್ಯ ಅವತಾರವನ್ನು ಎತ್ತು ಈತನನ್ನು ವೈಕುಂಠಕ್ಕೆ ಮರಳಿಸುತ್ತೇನೆ ಎಂದು ಹೇಳಿದ್ದೆ. ಇಂದು ಆ ಸಮಯ ಬಂದಿತು. ಇದೆಲ್ಲ ಸಾಧ್ಯವಾದಂತು ನನ್ನ ತಾಯಿ ರೇಣುಕಾದೇವಿಯ ಉದರದಿಂದ ಜನಿಸಿದಂತಹ ಈ ಊರಿನಲ್ಲಿ ನಾನು ಜನಿಸಿದ್ದಕ್ಕಾಗಿ. ಹಾಗಾಗಿ ರೇಣುಕಾದೇವಿಯ ಕೃಪೆ ಈ ನಾಡಲ್ಲಿರಲಿ. ಈ ನಾಡು ಚಲುವ ಕನ್ನಡ ನಾಡಾಗಲಿ. ಸರ್ವರಿಗೂ ಒಳ್ಳೆಯದಾಗಲಿ, ಮಂಗಳವಾಗಲಿ. ರಾಜನ್ಯರಿಪು ಪರಶುಧರನು ಜನಿಸಿದ ನಾಡು. ರಾಜನ್ಯರಿಪು ಪರಶುಧರನು ಜನಿಸಿದ ನಾಡು. ಆ ಜಲದಿಯನ ಜಿಗಿದ ಹನುಮನುದಿಸಿದ ನಾಡು. ಆ ಜಲದಿಯನ ಜಿಗಿದ ಹನುಮ ಓಜೆಯು ಮೆರೆದರಸುಗಳ ಸಾಗಸದ ಸೂಡು. ತೇಜವನು ನಮಗೀವ ವೀರ ವೃಂದದ ಬೀಡು. ತೇಜವನು ನಮಗೀವ ವೀರ ವೃಂದದ ಬೀಡು. ಉದಯವಾಗಲಿ 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 ನಮ್ಮ ಚಲುವ ಕನ್ನಡ ನಾಡು. ಚಲುವ ಕನ್ನಡ ನಾಡು. ಚಲುವ ಕನ್ನಡ ನಾಡು. ನಮ್ಮ ಚಲುವ ಕನ್ನಡ ನಾಡು. ಚಲುವ ಕನ್ನಡ ನಾಡು. ಉದಯವಾಗಲಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಉದಯವಾಗಲಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಚಲುವ ಕನ್ನಡ ನಾಡು. ಚಲುವ ಕನ್ನಡ ನಾಡು. ನಮ್ಮ ಚಲುವ ಕನ್ನಡ ನಾಡು. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರೆ ಚರ್ವಾಣಿಗೆ ಚರ ಜನ್ಮ ಮಾತೆಗೆ ಶಂಕರನ ಪ್ರೀತಿಗೆ ವರಗಳ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ. ಉದಯವಾಗಲಿ